ನಮಸ್ಕಾರ ಎಲ್ರಿಗೂ. ಇವತ್ತೊಂದು ಸ್ವಲ್ಪ ವಿಚಿತ್ರವಾದಂತಹ ವಿಷಯದೊಂದಿಗೆ ನಿಮ್ ಮುಂದೆ ಬಂದಿದ್ದೀನಿ. ಬಾಯಿ ಇಲ್ಲದ ತಲೆಗೆ ಆಹಾರವನ್ನು ಕೊಡುವಂತಹ ಪ್ರಕ್ರಿಯೆಗೆ ಚಾಲನೆಯನ್ನ ನೀಡ್ತಾ ಇರೋದು. ಇದೇನಪ್ಪಾ ಇದು ಅಂತ ಅನ್ಸುತ್ತೆ. ನಮ್ಮ ಋಷಿ ಮುನಿಗಳು ಹೀಗೆ ಯೋಚನೆ ಮಾಡಿದ್ರಿಂದನೇ ಅನೇಕ ಉಪಯುಕ್ತ ಮಾಹಿತಿಗಳನ್ನ ಒಳಗೊಂಡಂತಹ ಗ್ರಂಥಗಳು ನಮಗೆ ಸಿಗುವ ಹಾಗೆ ಆಗಿದೆ. ಆದ್ರೆ ಯಾತಕ್ಕೋಸ್ಕರ ಈ ವಿಚಿತ್ರ ಅಂತ ಅಂದ್ರೆ, ಆದರೂ ಕೂಡ ಭಗವಂತನ ಈ ಸೃಷ್ಟಿಯಲ್ಲಿ ಉತ್ತರ ದೊರೆಯದ ಅನೇಕ ಪ್ರಶ್ನೆಗಳಿವೆ. ಹಾಗಾಗಿ ಅವುಗಳ ಬಗ್ಗೆ ಒಂದಷ್ಟು ಚಿಂತೆ ಅಥವಾ ಚಿಂತನೆ ಇದು ಎಲ್ಲರನ್ನೂ ಕಾಡುವಂತಹ ಪ್ರಶ್ನೆನೆ. ಈ ಜಗತ್ತಿನ ಉಗಮ ಹೇಗಾಯಿತು, ಈ ವಿಶ್ವದ ಕಥೆ ಏನು, ಇತ್ಯಾದಿ. ಯಾಕಪ್ಪ ಇವುಗಳನ್ನೆಲ್ಲ ಕುರಿತು ಯೋಚನೆ ಮಾಡ್ಕೊಂಡು ತಲೆ ಕೆಡಿಸ್ಕೋಬೇಕು ಅಂದ್ರೆ ಮಾನವ ಸುಮ್ಮನೆ ಕೂತ್ಕೊಳಕ್ಕಾಗತ್ಯ? ಏನಾದ್ರೂ ಒಂದು ಯೋಚನೆ ಮಾಡ್ತಾನೆ ಇರ್ತಾನೆ, ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ. ಗುರೂಜಿಯವರು ಹೇಳ್ತಿರ್ತಾರೆ, ಚಿಂತೆಗಳು ಬರುತ್ತಿರಲಿ ಹೋಗುತ್ತಿರಲಿ ಅಂತ. ಹೋಗ್ತಾ ಇರ್ಬೇಕು, ಕಳಿಸ್ತಾ ಇರ್ಬೇಕು, ಯಾವ್ದು ಬೇಕೋ ಅದನ್ನ ಇಟ್ಕೋಬಹುದು ಅಂತನ್ನೋ ಹಾಗೆ. ಆದ್ರೆ ಉತ್ತರ, ಆ ಉತ್ತರವನ್ನ ಹುಡುಕುವ ಪ್ರಯತ್ನವನ್ನ ಮಾನವ ಅನಾದಿ ಕಾಲದಿಂದ ಮಾಡ್ಕೊಂಡು ಬಂದಿದ್ದಾನೆ. ಏನೇನೋ ಪರಿಹಾರವನ್ನು ಕಂಡುಕೊಂಡಿದ್ದಾನೆ, ವಿಜ್ಞಾನದಲ್ಲೂ ಕಂಡುಕೊಂಡಿದ್ದಾನೆ. ಏನೇನೋ ಹೆಸರನ್ನ ಕೊಡ್ತಾನೆ ಅದಕ್ಕೆ, ಬಿಗ್ ಬ್ಯಾಂಗ್ ಥಿಯರಿ, ಕ್ವಾಕ್ಸ್ ಥಿಯರಿ ಅಂತೆಲ್ಲ ಹೇಳಿ ಅಂತ. ಆದ್ರೂ ಕೂಡ ಸಾಕಷ್ಟು ಜನ ಒಪ್ಕೊಂಡಿದ್ರೂ ಕೂಡ ಇದಮಿತ್ತಂ, ಇದು ಹೀಗೆ ಇಷ್ಟೇ ಅಂತ ಹೇಳುವಂತಹ ನಿಖರವಾದಂತಹ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿಲ್ಲ. ಈ ಜಗತ್ತಿನ ಉಗಮ ಹೇಗಾಯ್ತು, ವಿಶ್ವದ ಕಥೆ ಏನು ಅಂತ ಯಾಕೆ ಪ್ರಶ್ನೆ ಕೇಳ್ಕೋಬೇಕು ಉತ್ತರ ಗೊತ್ತಿಲ್ಲದೆ ಇದ್ಮೇಲೆ ಅಂತ ಅನ್ಸುತ್ತೆ. ಆದ್ರೆ ಹೇಗೆ ಸೃಷ್ಟಿ ಮಾಡಿದಾನೆ ಭಗವಂತ ಈ ಜಗತ್ತನ್ನ ಅಥವಾ ಈ ಬ್ರಹ್ಮಾಂಡವನ್ನ ಅಂತಂದ್ರೆ, ಅನೇಕ ರಹಸ್ಯಗಳನ್ನ ಬಚ್ಚಿಟ್ಬಿಟ್ಟಿದ್ದಾನೆ. ಅದರಲ್ಲಿ ರಹಸ್ಯಗಳನ್ನ ಭೇದಿಸಿದ್ರೆ ತನ್ನ ಸುಖ ಜೀವನಕ್ಕೆ ಬೇಕಾದಂತಹ ಅನುಕೂಲತೆಗಳನ್ನ ಮಾಡಿಕೊಳ್ಳಬಹುದು ಅಂತನ್ನುವಂತಹ ವಿಷಯ ಗೊತ್ತಿದೆ ಮಾನವನಿಗೆ. ಹಾಗಾಗಿ ಕುತೂಹಲ, ಯಾಕೆಂದ್ರೆ ತನ್ನ ಸುಖಕ್ಕೆ ಬೇಕಾದಂಥದ್ದನ್ನ ಗಳಿಸ್ಕೋಬೇಕಲ್ವಾ. ಅಕಸ್ಮಾತ್ ರಹಸ್ಯವನ್ನ ಭೇದಿಸಿ ಪೇಟೆಂಟ್ ಅಂತ ಮಾಡ್ಕೊಂಡ್ರೆ ಹಣವನ್ನ, ಖ್ಯಾತಿಯನ್ನ, ಪ್ರಶಸ್ತಿಯನ್ನ ಗಳಿಸ್ಕೊಳ್ಬಹುದು, ಅದು ಗೊತ್ತಿದೆ. ಈ ರೀತಿಯಲ್ಲಿ ಭಗವಂತ ಮಾನವನಲ್ಲಿ ಕುತೂಹಲವನ್ನ ಕೆರಳಿಸಿದ್ದಾನೆ. ಅದನ್ನ ಡಿ.ವಿ.ಜಿ ಅವರು ಹೇಗೆ ವಿಶ್ಲೇಷಣೆ ಮಾಡ್ತಾರೆ ಅಂತಂದ್ರೆ, ಅಂತಹ ಕುತೂಹಲವನ್ನ ಮಾನವನ ಹಿರಿತನ ಅಂತ ಹೇಳಿ ಅಂತ ಗುರುತಿಸಿದ್ದಾರೆ, ಆತರ ಬಿಂಬಿಸಿದ್ದಾರೆ. ಭಕ್ತಿ ಸ್ವಾಭಾವಿಕ ಅನ್ನುವಂತಹ ಶೀರ್ಷಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಸಾಮಾನ್ಯವಾಗಿ ನಡೆಯುವಂಥದ್ದು, ಇದಕ್ಕೇನು ಹೆಚ್ಚಿಗೆ ತಲೆ ಕೆಡಿಸ್ಕೋಬೇಕಾದಿಲ್ಲ ಅಂತ. ಅಂದ್ರೆ ಇದೊಂಥರ ಧನಾತ್ಮಕ ಚಿಂತನೆ, ಪಾಸಿಟಿವ್ ಥಿಂಕಿಂಗ್. ಏನಪ್ಪ ಆ ಕಗ್ಗ ಅಂತಂದ್ರೆ 486ನೇ ಕಗ್ಗ. ತನಗಿಂತ ಹಿರಿದ, ಭುವನಕ್ಕಿಂತ ಹಿರಿದೊಂದ ಅನುಭವದ ಹಿಂದೆ, ಸೃಷ್ಟಿಯ ನೆರಳ ಹಿಂದೆ ಅನುಮಿತಿಸಿ ಮನುಜನ ಹಿರಿತನ ನೆಲೆಸುವನೇ ಇದು, ಮನುಜನ ಒಳ ಹಿರಿಮೆಯದು ಮಂಕುತಿಮ್ಮ ಅಂತಾರೆ. ಅಂದ್ರೆ ಈ ಪ್ರಪಂಚವನ್ನ ನೋಡಿದ್ರೆ ನಮಗೆ ಗೊತ್ತಾಗತ್ತೆ, ಊಹೆಗೂ ಮೀರಿದ, ಅಳತೆಗೂ ಸಿಗದ ಅದೆಷ್ಟೋ ವಿಷಯಗಳಿದೆ, ರಹಸ್ಯಗಳು ಇದೆ. ಅವುಗಳನ್ನೆಲ್ಲ ವಿಚಿತ್ರ ಅಂತ ಅನ್ಸುತ್ತೆ. ಆದ್ರೆ ಹಿಂದೆ ಏನು ತತ್ವ ಅಡಗಿದೆ ಅಂತ ಅನ್ನೋದಕ್ಕೆ ನಾವೇನಾದ್ರೂ ಮಾಡಿದ್ರೆ, ಕುತೂಹಲವನ್ನ ಸೃಷ್ಟಿಸ್ಕೊಂಡ್ರೆ, ಡಿ.ವಿ.ಜಿ ಅವರೇ ಬರೀತಾರೆ, ಭಾವಕ್ಕೊಳಪಡದಂತೆ ಅಳತೆಗಳಬಡದಂತೆ ಆ ವಿಶೇಷಕ್ಕೆ ನಮಿಸುವ ಮಂಕುತಿಮ್ಮ ಅಂತಾರೆ. ಯಾವುದು ಅಳತೆಗೆ ಸಿಗಲ್ಲ, ಕೈಗೆ ಸಿಗಲ್ಲ, ಅಂತಹ ಒಂದು ಭಗವಂತನನ್ನ ಅವರು ವರ್ಣಿಸಿದ್ದಾರೆ. ಮಾನವ ಏನ್ ಮಾಡ್ದ, ಈ ಸೃಷ್ಟಿ ಹೇಗಾಯ್ತು, ಈ ಜಗತ್ತು ಯಾಕೆ ಹೀಗಾಗಿದೆ ಅಂತ ಅಗಾಧವಾದಂತಹ ಹತ್ತಿ ಮರದಲ್ಲಿ ಪುಟ್ ಪುಟ್ಟು ಕಾಯಿ ಬಿಡುತ್ತೆ, ಕುಂಬಳ ಬಳ್ಳಿನಲ್ಲಿ ಇಷ್ಟು ದಪ್ಪ ಕುಂಬಳಕಾಯಿ ಬಿಡುತ್ತೆ. ಯಾಕೆ ಹಿಂಗ್ ಮಾಡಿದಾನೆ ಭಗವಂತ ಅಂತ ಹೇಳಿ ಅಂತ ಅನ್ಸತ್ತೆ ನಮ್ಗೆ. ಅದನ್ನ ಹುಡುಕೊಂಡು ಹೋಯ್ತು ಅಂತಂದ್ರೆ ನಮ್ಗೆ ಬೇಕಾದಷ್ಟು ವಿಷಯಗಳು ಸಿಗುತ್ತೆ. ಅಂದ್ರೆ ಈ ಸೃಷ್ಟಿಯನ್ನ ಅರಿಯುವ ಕೆಲಸದಲ್ಲಿ ಮಾನವ ಏನ್ ಮಾಡ್ದ, ತನ್ನ ದೇಹವನ್ನೇ ಮಾನದಂಡವಾಗಿ ಇಟ್ಕೊಂಡ್ಬಿಟ್ಟ. ಅವನನ್ನ ಪರಮ ಪುರುಷ ಅಂತ ಹೇಳಿ ಅಂತ ಋಗ್ವೇದದ ಪುರುಷ ಸೂಕ್ತದಲ್ಲಿ ಬರುತ್ತೆ. ಅಂದ್ರೆ ಸಹಸ್ರ ತಲೆಗಳು, ಸಹಸ್ರ ಕೈಗಳು, ಸಹಸ್ರ ಪಾದಗಳು ಅಂತ ಹೇಳಿ ಅಂತ ಇಷ್ಟೆಲ್ಲಾ ವಿವರಿಸಿದ್ರು. ಅತ್ಯತ್ಯಷ್ಟ ದಶಾಂಗುಲಂ ಅಂತ ಹೇಳಿದ್ರೆ ಎಲ್ಲದಕ್ಕಿಂತ 10 ಅಂಗುಲ ಜಾಸ್ತಿ ಇರ್ತಾನೆ ಅಂತ. ಹಾಗಂದ್ಬಿಟ್ಟು ಕೈ ಚೆಲ್ಲಿ ಕೂತ್ಕೊಂಡ್ಬಿಟ್ನಾ? ಇಲ್ಲ. ಪಂಚಭೂತಗಳನ್ನೇ ಉದಾಹರಣೆಯನ್ನಾಗಿ ತಗೊಂಡ್ರೆ ಅದರ ವಿಸ್ತಾರ ಎಷ್ಟಿದೆ, ಭೂಮಿಯ ವಿಸ್ತಾರ ಹಾಗೂ ಹೀಗೂ ಅಳದು ಬಿಡ್ಬೋದು. ಆದ್ರೆ ಭೂಮಿಯ ಆಳ, ಆಕಾಶದ ಅಳತೆ, ಸೂರ್ಯನ ಪ್ರಖರತೆ, ಅವನು ಯಾವತ್ತು ಸೂರ್ಯ ಮುಳುಗ್ತಾನೆ, ಈ ಸಿಡಿಲು, ಪ್ರವಾಹ, ಸುನಾಮಿ, ಚಂಡಮಾರುತ, ಇವನ್ನೆಲ್ಲ ನಮ್ಗೆ ಅಳೆಯಕ್ಕಾಗಿದೆಯಾ? ಅಂದ್ರೆ ಅಥವಾ ಅಲ್ಲಿರುವಂತಹ ಅಂತಹ ಅಗಾಧವಾದ ಶಕ್ತಿಯನ್ನ ಉತ್ಪಾದನೆ ಮಾಡಕ್ಕಾಗಿದೆಯಾ? ತಡೆಯಲು ಸಾಧ್ಯವಾಗಿದೆಯಾ ಭೂಕಂಪನ? ಇಲ್ವಲ್ಲ. ಹಾಗಾಗಿ ಮಾನವ ತನಗಿಂತ ಹಿರಿದಾದ, ಭುವನಕ್ಕಿಂತ ಹಿರಿದಾದ
ಅಳತೆಗೆ ಸಿಗದಂತಹ, ತಾನು ಅನುಮಾನ ಪಟ್ಟು ಇದು ಹೀಗಿರಬಹುದು ಅಂತ ಹೇಳಿಂದ ಅನುಮಾನ ಪಟ್ಟು ಅದನ್ನ ಮನುಜನ ಒಳಹಿರಿಮೆ ಅಂತ ಹೇಳಿ ಅಂತ ಡಿ ವಿ ಜಿ ಕರೆದ್ಬಿಟ್ಟಿದ್ದಾರೆ. ಹಾಗಾದ್ರೆ ವೇದಗಳಲ್ಲಿ ಏನ್ ಹೇಳಿದೆ ಅಂತಂದ್ರೆ, ವಿಷ್ಣೋಹ ಕರ್ಮಾಣಿ ಪಶ್ಯತ ಯಥಾ ವ್ರತಾನಿ ಪಸ್ಪಸೆ ಇಂದ್ರಸ್ಯ ಯಜ್ಜುಸ್ಸಖ ಅಂತ ಹೇಳಿಂತ ಋಗ್ವೇದ ಹೇಳುತ್ತೆ. ಈ ಸೃಷ್ಟಿಕರ್ತನ ಸೃಷ್ಟಿಯನ್ನ ನೋಡು, ಇಂದ್ರಸ್ಯ ಯುಜ್ಜುಸಖ, ಅವನು ನಿನ್ನ ಸ್ನೇಹಿತ ಅಂದ್ರೆ ಭಗವಂತ. ಯಥಾ ವ್ರತಾನಿ ಪಸ್ಪಸೆ ಅಂತ ಹೇಳುತ್ತೆ. ಇದು ಸೃಷ್ಟಿಯ ನಿಯಮಗಳನ್ನ ಬೇಕಾದಷ್ಟು ಭಗವಂತ ಮಾಡಿದಾನೆ, ಅದನ್ನೆಲ್ಲ ಇಟ್ಕೊಂಡು ಈ ಸೃಷ್ಟಿಯನ್ನ ಮುಂದಿನ ಜನಾಂಗಕ್ಕೂ ಸಿಗುವಂತೆ ಕಾಪಾಡು ಅಂತ ಹೇಳಿ ಅಂತ. ಇನ್ನೊಂದು ವೇದ ಮಂತ್ರ ಇದೆ ಅಥರ್ವದ್ದು, ತುಂಬಾ ಚೆನ್ನಾಗಿ ಹೇಳುತ್ತೆ. ಅಂತಿ ಸಂತಿನ ಜಹಾತ್ಯಂತಿ ಸಂತಂನ ಪಶ್ಯತಿ ದೇವಸ್ಯ ಪಶ್ಯ ಕಾವ್ಯಂ ನ ಮಮಾರ ನ ಜೀರ್ಯತಿ ಅಂತ. ಭಗವಂತನ ಸೃಷ್ಟಿಯನ್ನು ನೋಡು, ಅವನ ಹತ್ರದಲ್ಲೇ ಇದ್ದಾನೆ, ನಿನಗೂ ಬೇಕಾಗಿದ್ದಾನೆ, ಅವನನ್ನ ಬಿಟ್ಟು ಮಾನವ ಅಥವಾ ಜೀವಾತ್ಮ ಇರೋದಕ್ಕೆ ಸಾಧ್ಯ ಇಲ್ಲ. ಈ ಇಂದ್ರಿಯಗಳಿಂದ ನಮ್ಗೆ ಏನೇನ್ ಕೊಟ್ಟಿದ್ದಾನೆ, ಕಣ್ಣು ಮೂಗು ಕಿವಿ ಬಾಯಿ ಸ್ಪರ್ಶ ಚರ್ಮ, ಯಾವುದರಿಂದಲೂ ಭಗವಂತನನ್ನ ಕಾಣೋದಿಕ್ಕಾಗಲ್ಲ. ಆದ್ರೆ ಅವನ ಇರವನ್ನ ಗಮನಿಸಬಹುದು, ಅನುಭವಿಸಬಹುದು. ಹಾಗಾಗಿ ದೇವಸ್ಯ ಪಶ್ಯ ಕಾವ್ಯಂ, ಅವನ ಸೃಷ್ಟಿಯನ್ನು ನೋಡು, ನ ಮಮಾರನ ಜೀರ್ಯತಿ, ಯಾವತ್ತೂ ಅಮರ ಅಜರ ಅವಿನಾಶಿ ಅಂತ ಹೇಳಿ ಅಂತ ಬೇಕಾದಷ್ಟಿದೆ. ಹಾಗಾದ್ರೆ ಸೃಷ್ಟಿಯ ಉಗಮ ಹೇಗಾಯ್ತು, ಯಾರಿಂದ ಆಯ್ತು, ಯಾರಿಗೋಸ್ಕರ ಆಯ್ತು ಅಂತ ಅಂದ್ರೆ ಸೃಷ್ಟಿಯನ್ನ ಚರ್ಚೆ ಮಾಡೋದಕ್ಕೋಸ್ಕರ ತಗೋಬಹುದು. ಆದ್ರೆ ಉತ್ತರ ಗೊತ್ತಾಗಿದ್ಯಾ? ಇಲ್ಲ. ಮತ್ತೆ ಯಾಕೆ ಅದರ ಬಗ್ಗೆ ಯೋಚನೆ ಮಾಡ್ಬೇಕು ಅಂದ್ರೆ, ನಮ್ಮ ಸೌಕರ್ಯಕ್ಕಾಗಿ ಸೃಷ್ಟಿಯ ರಹಸ್ಯವನ್ನ ಭೇದಿಸಿದ್ರೆ ನಮ್ಗೆ ಅನುಕೂಲ ಆಗತ್ತೆ ಅಂತ ಬೇಕಾದಷ್ಟು ಅನುಕೂಲತೆಗಳಾಗಿದೆ, ಮಾಡ್ಕೊಂಡಿದ್ದಾನೆ. ಅನೇಕ ಉಪಕರಣಗಳನ್ನ ಮಾನವ ಮಾಡ್ಕೊಂಡಿದ್ದಾನೆ. ಹಾಗಾಗಿ ಅವನು ಯಾಕೆ ರಹಸ್ಯವನ್ನು ಬಿಟ್ಕೊಟ್ಟಿಲ್ಲ ಅಂದ್ರೆ ಡಿ ವಿ ಜಿ ಮತ್ತೆ ಉತ್ತರ ಹೇಳ್ತಾರೆ ಅದಕ್ಕೆ. ಇರಬಹುದು ಚಿರಕಾಲ ಬೊಮ್ಮ ಚಿಂತಿಸಿ ದುಡಿದು ನಿರವಿಸಿಹ ವಿಶ್ವ ವಿಚಿತ್ರ ಮರ್ತ್ಯ ನರನು ಅರಿತನೆನ್ನಾನು ಅಂತಾಗಿಯೇ ಕೃತಿ ಕೌಶಲದ ಹಿರಿಮೆಗದ ಕುಂದಲ್ತೆ ಮಂಕುತಿಮ್ಮ ಅಂತಾರೆ. ಭಗವಂತ ಈ ಸೃಷ್ಟಿ ಮಾಡೋದಕ್ಕೆ ಮುಂಚೆ ಅದೆಷ್ಟು ಯೋಚನೆ ಮಾಡಿರ್ಬೇಕು, ಅದೆಷ್ಟು ನೀಲನಕ್ಷೆ ಬ್ಲೂ ಪ್ರಿಂಟ್ ನ ತಯಾರು ಮಾಡಿರ್ಬೋದು, ಎಷ್ಟು ಪ್ರಯೋಗಗಳನ್ನ ಮಾಡಿರ್ಬೋದು, ಎಷ್ಟು ಸೂತ್ರಗಳನ್ನ ಹೆಣೆದಿರ್ಬೋದು. ಆಮೇಲೆ ಕಷ್ಟಪಟ್ಟು ಈ ಜಗತ್ತು, ಬ್ರಹ್ಮಾಂಡ, ಸೂರ್ಯ ಚಂದ್ರ ನಕ್ಷತ್ರಗಳು ತಾರೆ ಬೆಟ್ಟ ಗುಡ್ಡ ನದಿ ಮರುಭೂಮಿ ಎಲ್ಲವನ್ನು, ಸಮುದ್ರ ಎಲ್ಲವನ್ನು ಸೃಷ್ಟಿ ಮಾಡ್ಬಿಟ್ಟಿದಾನಲ್ಲ, ಎಲ್ಲವನ್ನು ಅಚ್ಚುಕಟ್ಟಾಗಿ ಮಾಡಿದಾನಲ್ಲ. ಇದನ್ನ ಈ ಹುಟ್ಟು ಸಾವು ಇರುವಂತಹ ಮರ್ತ್ಯ ನರನು, ಈ ಯಕಶ್ಚಿತ್ ನರ ತಿಳ್ಕೊಂಬಿಟ್ಟ ಅಂತಂದ್ರೆ ಅವನ ಹಿರಿಮೆಗದು ಕುಂದಲ್ತೆ ಅಂತ ಅನ್ನುವಂತಹ ಸಮಾಧಾನಕರವಾದಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಅದಲ್ಲದೆ ಇನ್ನೊಂದು ಕಡೆ ಹೇಳ್ತಾರೆ ಡಿ ವಿ ಜಿ ಅವರು, ಪರಬೊಮ್ಮನ ವಿಧಿಯ ನೇಮಿಸುವುದೇತಕೆನೆ ನರಜಾತಿ ಸಾನುಭೂತಿಯ ಕಲಿಯಲೆಂದು ಅಂತ. ಇವನು ಸಹಾನುಭೂತಿಯಿಂದ ಎಲ್ಲಾ ಜೀವಾತ್ಮರ ಜೊತೆ ವರ್ತಿಸ್ಲಿ ಅಂತ ಅನ್ನೋದು. ಅವಾಗ ಆ ಸೃಷ್ಟಿಯ ಬೆಲೆ ಗೊತ್ತಾಗುತ್ತೆ ಅಂತನೋ ಏನೋ. ಸೃಷ್ಟಿಯ ಆಶಯವದೇನ್ ಅಸ್ಪಷ್ಟ ಸಂಶ್ಲಿಷ್ಟ ಕೃಷ್ಣವಿ ಬ್ರಹ್ಮಕೃತಿ ಅಂತ ಇನ್ನೊಂದ್ ಕಡೆ ಹೇಳ್ತಾರೆ. ಏನು ಗೊತ್ತೇ ಆಗಲ್ವಲ್ಲಪ್ಪ ಈ ಸೃಷ್ಟಿ, ತುಂಬಾ ಸಂಶ್ಲಿಷ್ಟ, ತುಂಬಾ ಕಷ್ಟ, ಕ್ಲಿಷ್ಟವಿ ಬ್ರಹ್ಮಕೃತಿ ಅಂತ ಮುಟ್ಟೋದು ಹೇಳ್ತಾರೆ. ಹಾಗಾಗಿ ಭಗವಂತ ತನ್ನ ರಹಸ್ಯವನ್ನ ಬಿಟ್ಕೊಟ್ಟಿಲ್ಲ. ಯಾರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಕೆಲಸ ಮಾಡ್ತಾರೋ ಅಂತಹ ವಿಜ್ಞಾನಿಗಳಿಗೆ, ನಮ್ಮ ಋಷಿ ಮುನಿಗಳಿಗೆ ಅಷ್ಟೋ ಇಷ್ಟೋ ಬಿಟ್ಟುಕೊಟ್ಟಿದ್ದಾನೆ. ಅದಕ್ಕೆ ಏನನ್ಸುತ್ತೆ, ಡಿ ವಿ ಜಿ ಯಾವ ತರ ಬರೀತಾರೆ, ಹಿರಿಮೆಗದು ಕುಂದಲ್ತೆ ಅಂತಂದ್ರೆ ತಾನು ಏಕಸ್ವಾಮ್ಯವನ್ನ ಅಂದ್ರೆ ಪೇಟೆಂಟ್ ಅನ್ನ ಇಟ್ಕೊಂಡ್ಬಿಟ್ಟಿರ್ಬೋದು. ರಾಯಧನ ಅಂದ್ರೆ ಯಾರು ರಾಯಲ್ಟಿ ಕೊಡ್ತಾರೋ ಅವ್ರಿಗೆ ಅದನ್ನ ಕೊಡ್ತಾನೆ ಅಂತ ಅನ್ನೋ ಹಾಗೆ ಅಂತರ ಕುಹುಕ ಆಡ್ದಾಗಿದೆ ಅದು. ಅದಕ್ಕೇನೆ ಡಿ ವಿ ಜಿ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ಕೊಂಡು ಉತ್ತರವನ್ನ ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಅದು ಹೇಗಿದೆ ಅಂತಂದ್ರೆ ಪ್ರಪಂಚನ ಮತ್ತು ಆಕುಂಚನ ಅನ್ನುವಂತಹ ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಆದಿ ದಿವಸವಾದಾವುದೆಂದು ಮಿಹ ಜಗಕ್ಕೆ ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ ಪಾದ ಶಿರಗಳ ಕೂರ್ಮ ಚಾಚಿಕೊಂಡಿರೆ ಸೃಷ್ಟಿ ಸೇರಿಕೊಂಡಿರೆ ಲಯವೋ ಮಂಕುತಿಮ್ಮ ಅಂತ ಒಂದು ಪದ್ಯ 89ನೇದು. ಅದರಲ್ಲಿ ಒಂದಷ್ಟು ಪ್ರಶ್ನೆ ಕೇಳ್ತಾರೆ. ಆದಿ ದಿವಸವಾದಾವುದೆಂದು ಮಿಹ ಜಗಕ್ಕೆ, ಈ ಜಗತ್ತು ಹುಟ್ಟಿದಾಗ ಮೊಟ್ಟ ಮೊದಲನೆಯ ದಿನ ಯಾವುದು ಅಂತ ಯಾಕೆ ಬೇಕು ಅಂತ ಅನ್ಸುತ್ತೆ ನಮಗೆ. ಆದ್ರೆ ಬೋಧನೆಯ ಸುಲಭತೆಗೆ ಸೃಷ್ಟಿಲಯ ಕಥನ, ಏನೋ ಒಂದಷ್ಟು ಕಥೆಗಳನ್ನೆಲ್ಲ ಹೆಣೆದಿಟ್ಟಿದ್ದಾರೆ. ಈ ತರದ ಕಥೆಗಳು ಆಗ್ಲೇ ಹೇಳಿದ್ನಲ್ಲ, ಬಿಗ್ ಬ್ಯಾಂಗ್ ಥಿಯರಿ ಆ ತರದ್ದೆಲ್ಲ ಇದೆ. ಅದೇ ತರಹದಲ್ಲಿ ಋಗ್ವೇದದ 10ನೇ ಮಂಡಲದ 129ನೇ ಸೂಕ್ತದಲ್ಲಿ ನಾಸದಿಯ ಸೂಕ್ತ ಅಂತ ಬರುತ್ತೆ, ಅಲ್ಲೂ ಅದೇ ಬಿಗ್ ಬ್ಯಾಂಗ್ ಥಿಯರಿನೇ ಹೇಳಿರೋದು. ಅಂದ್ರೆ ಅಲ್ಲಿ ಏನ್ ಹೇಳಿದ್ದಾರೆ ಅದನ್ನ ಇಂದಿನ ವಿಜ್ಞಾನಿಗಳಾದ ಸ್ಟೀಫನ್ ಹಾಕಿಂಗ್, ನೀಲ್ ಬೋರ್ ಎಲ್ಲರೂ ಕೂಡ ಒಪ್ಕೊಂಡಿದ್ದಾರೆ ಅದನ್ನ. ಇನ್ನೊಂದು ಪ್ರಶ್ನೆ ಕೇಳ್ಕೊತಾರೆ ಡಿ ವಿ ಜಿ, ಆವುದಿರುವಿಕೆಗೆ ಆದಿ ಎಂದು ಸೃಷ್ಟಿಯ ಮೊದಲು, ಆವುದಬ್ದಿಯ ತೆರೆಗಳಲ್ಲಿ ಮೊಟ್ಟ ಮೊದಲು, ಆವುದೆಲ್ಲರಿನ ನಿಲ್ಲದಲತಿಕ್ಕೆ ಗಡುಸೀಮೆ ಈ ವಿಶ್ವಕಥೆಯಂತು ಮಂಕುತಿಮ್ಮ ಅಂತ. ಮೊಟ್ಟ ಮೊದಲೇ ಆದಿ ಅಂದ್ರೆ ಎಲ್ಲಿಂದ ಹುಟ್ಟು ಯಾವಾಗ ಆಯ್ತು? ತೆರೆಗಳು ಬರುತ್ತಲ್ಲ ಸಮುದ್ರದಲ್ಲಿ, ಮೊಟ್ಟ ಮೊದಲ ತೆರೆ ಯಾವುದು ಅಂತ ಹೇಳೋಣ.
ಇವೆಲ್ಲ ಅಸಂಬದ್ಧ ಪ್ರಶ್ನೆ ಅಂತ ಅನ್ಸುತ್ತೆ, ಆದ್ರೆ ಕುತೂಹಲ ಜಾಸ್ತಿ ಇರುತ್ತೆ. ಆವುದೆಲ್ಲರಿನ ನಿಲ್ಲದ ಅಲೆತಕ್ಕೆ ಗಡು ಸೀಮೆ. ಎಲ್ಲರೂ ಅಂದ್ರೆ ಗಾಳಿ. ಗಾಳಿ ಎಷ್ಟೋ ದಿವಸದಿಂದ ಬೀಸ್ತಾನೆ ಇದೆಯಪ್ಪ, ಅದು ಇರೋದ್ರಿಂದಲೇ ನಾವು ಬದುಕಿರೋದು. ಹಾಗಾದ್ರೆ ಯಾವಾಗಿಂದ ಬೀಸ್ತಾ ಇದೆ, ಎಲ್ಲೆಲ್ಲಿಗೆ ಬೀಸ್ತಾ ಇದೆ, ಯಾವತ್ ನಿಲ್ಲತ್ತೆ? ಇದನ್ನೆಲ್ಲ ಪ್ರಶ್ನೆಗಳು ಕೇಳ್ಕೊಂಡ್ರೆ ಡಿ.ವಿ.ಜಿ ಹೇಳ್ತಾರೆ, ಉತ್ತರ ಕೊಡ್ತಾರೆ, ಅವರೇ ಕಗ್ಗದಲ್ಲಿ ಹೇಳ್ತಾರೆ. ಕಮಲ ಉದಯದೊಳರಳಿ ಸಂಜೆಯಲ್ಲಿ ಮುಗುಳಾಗಿ ಸುಮ ಒಪ್ಪುವಂತೆ ಮರುವಗಲದು ಮುಗುಳ್ದಂತು ಅಮಿತ ಪ್ರಪಂಚನಾವರ್ತನಾಕುಂಚನ ಕ್ರಮವೇ ವಿಶ್ವಚರಿತ್ರೆ ಮಂಕುತಿಮ್ಮ ಅಂತಾರೆ. ಎಂತಹ ಒಂದು ಉದಾಹರಣೆಯನ್ನು ಕೊಡ್ತಾರೆ ಅಂತಂದ್ರೆ, ಕಮಲದ ಹೂವು. ಬೇಕಾದಷ್ಟು ಹೂವುಗಳು, ತರದ ಹೂವುಗಳು ಅರಳುತ್ತೆ, ಒಂದು ದಿವಸ ಇರುತ್ತೆ, ಬಾಡೋಗುತ್ತೆ ಸಾಯಂಕಾಲಕ್ಕೆ. ಕೆಲವುದು 2 ದಿವಸ 3 ದಿವಸ, ಶಾವಂತಿಗೆ ಹೂವು, ಚೆಂಡು ಹೂವು ಅನ್ನೋದೆಲ್ಲ ಇರುತ್ತೆ. ಬ್ರಹ್ಮಕಮಲ ರಾತ್ರಿ ಅರಳುತ್ತೆ, ಬೆಳಗ್ಗೆ ಹೊತ್ತಿಗೆ ಮುದುರೋಗುತ್ತದು. ಇಂಥದ್ದೆಲ್ಲ ವಿಚಿತ್ರಗಳು ಬೇಕಾದಷ್ಟಿದೆ. ಆದರೆ ಕಮಲ ಅಂತ ಅನ್ನೋದು ಹೇಗೆ, ಸೂರ್ಯನ ಕಿರಣ ಬಿತ್ತ ತಕ್ಷಣ ಅರಳುತ್ತದು. ಸೂರ್ಯನ ಕಿರಣ ಇಲ್ಲ ಅಂತಂದ್ರೆ ಅದು ಮೊಗ್ಗಾಗುತ್ತೆ. ಮತ್ತೆ ಮರುದಿನ ಹಗಲಾದ ತಕ್ಷಣ ಮತ್ತೆ ಸೂರ್ಯೋದಯ ಆದ ತಕ್ಷಣ ಮತ್ತೆ ಅರಳುತ್ತೆ, ಮತ್ತೆ ಅದು ಮೊಗ್ಗಾಗುತ್ತೆ. ಅಂದ್ರೆ ಈ ತರ ಏನಾಗುತ್ತೆ, ಇದನ್ನ ಎಂತಹ ಒಂದು ಪದಪುಂಜ ಕಟ್ಕೊಟ್ಟಿದ್ದಾರೆ ಅಂದ್ರೆ, ಅಮಿತ ಪ್ರಪಂಚನಾಕುಂಚನಾವರ್ತನ ಕ್ರಮ ಅಂತ. ಆಗ್ಲೇ ಹೇಳಿದ್ನಲ್ಲ, ಪ್ರಪಂಚನ ಆಕುಂಚನ ಆವರ್ತನ ಕ್ರಮ, ಒಂದಾದ್ಮೇಲೆ ಒಂದೊಂದು ಸರಿ ಸೀರೀಸ್ ಅಲ್ಲಿ ಬರ್ತಾನೆ ಇರುತ್ತೆ ಅದು. ಆ ಕ್ರಮವೇ ವಿಶ್ವಚರಿತ್ರೆ, ಈ ತರನೇ ಇರೋದು ಅಂತ. ಹಾಗಾದ್ರೆ ಪ್ರಪಂಚನ ಆಕುಂಚನ ಅಂದ್ರೆ ಏನು ಅಂತ ತಿಳ್ಕೊಂಬೋಣ. ವಿಶಿಷ್ಟವಾಗಿದೆ. ಪ್ರಪಂಚನ ಅಂದ್ರೆ ಅರಳೋದು, ವಿಸ್ತಾರವಾಗೋದು, ವಿಸ್ತರಿಸೋದು ಅಂತ ಹೇಳಿ ಅಂತ. ಆಕುಂಚನ ಅಂದ್ರೆ ಏನು, ಮುದುರೋದು, ಕುಗ್ಗೋದು ಅಂತ ಹೇಳಿ ಅಂತ. ಅಂದ್ರೆ ಈ ಋಗ್ವೇದದ ನಾಸದೀಯ ಸೂಕ್ತದಲ್ಲಿ ಅಂತ ಹೇಳಿದ್ನಲ್ಲ ಉದಾಹರಣೆನಲ್ಲಿ, ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಅಂಬಹ ಅಂತ ಒಂದು ವಿಚಿತ್ರ ಆಯ್ತು. ಯಾಕೆಂದ್ರೆ ಮೆಟೀರಿಯಲ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಡಿಸ್ಟ್ರಾಯ್ಡ್ ಅಂತ. ಭಗವಂತನಿಗೂ ಕೂಡ ಸರ್ವಶಕ್ತ ಅಂತ ಅಂದ್ರೂ ಕೂಡ, ಓಂ ಶೂಮಂತ್ರಂ ಗಾಳಿ ಅಂತಂದ್ರೆ ಹಿಂಗಂದ ತಕ್ಷಣ ಭೂಮಿ ಬಂದ್ಬಿಡ್ಲಿಲ್ಲ. ಅದು ಯಾವುದೋ ಒಂದು ವಸ್ತು ಇತ್ತು, ಅದೇ 3 ಅಸ್ತಿತ್ವ ಇತ್ತು ಅಂತ. ಸತ್, ಸಚ್ಚಿತ್ ಮತ್ತು ಸಚ್ಚಿದಾನಂದ ಅಂತ 3 ಅಸ್ತಿತ್ವ. ಇದು ಅನಾದಿ ಅನಂತ. ಹಾಗಾಗಿ ಸತ್ ಅಂದ್ರೆ ಪಂಚಭೂತಗಳು ಅಂತ ಅನ್ಕೋಬಹುದು. ಅದು ತುಂಬಾ ಪ್ರೈಮಾರ್ಡಿಯಲ್ ಸ್ಟೇಟ್ ಅಲ್ಲಿ, ಅಂದ್ರೆ ಅಂಬಹ ಅಂತ ಕರೆಯುವಂತಹ ಸ್ಟೇಜ್ ಅಲ್ಲಿ ಇತ್ತು. ಅದೇನು ಅಂದ್ರೆ ಲಿಕ್ವಿಡ್ ಅಲ್ಲ, ಸಾಲಿಡ್ ಅಲ್ಲ, ಫ್ಲೂಯಿಡ್ ಅಲ್ಲ, ಆ ತರದ್ದು. ಅಂದ್ರೆ ಯಾವ ಆಕಾರ ಕೊಡಬಹುದು ಆ ಆಕಾರದಲ್ಲಿ. ಇದೊಂದು ಊಹೆ ಅಷ್ಟೇನೆ. ಯಾಕೆ ಅಂತಂದ್ರೆ, ಈ ಜಗತ್ತನ್ನ ಸೃಷ್ಟಿ ಆದಾಗ ಆ ನಾಸದಿ ಸೂಕ್ತದಲ್ಲಿ ಕೊನೆ ಮಂತ್ರದಲ್ಲಿ ಐತೆ, ಪರಮೇ ವ್ಯೋಮನ್ ಯಸ್ಯಾಧ್ಯಕ್ಷ ಅಂತ. ಆ ಭಗವಂತ ಒಬ್ಬನೇ ಇದ್ದಿತ್ತು, ನಾವ್ ಯಾರು ಇರ್ಲಿಲ್ಲ, ಆಮೇಲೆ ಬಂದಿದ್ದು. ಅದರಿಂದ ಅವನೊಬ್ಬನೇ ಸತ್ಯವನ್ನ ಹೇಳಕ್ ಸಾಧ್ಯ, ನಾವೆಲ್ಲ ಊಹೆ ಮಾಡ್ಬೋದು ಅಂತ ಹೇಳಿ ಅಂತ. ಹಾಗಾಗಿ ಆ ಅಂಬಹ ಅನ್ನೋದನ್ನು ಉಪಯೋಗಿಸ್ಕೊಂಡು ಭಗವಂತ ಸಚ್ಚಿತ್ ಅಂದ್ರೆ ಜೀವಾತ್ಮರಿಗೋಸ್ಕರ ಈ ಪ್ರಪಂಚವನ್ನ ಸೃಷ್ಟಿ ಮಾಡಿದ. ಆರಾಮಾಗಿ ಜೀವನ ಮಾಡ್ಕೊಂಡಿರಿ, ನಿಮ್ಗೆ ಬೇಕಾದಂತ ಹಣ್ಣು ಹಂಪಲು ಧಾನ್ಯ ಎಲ್ಲ, ಸುಖ ಸಂತೋಷ ಎಲ್ಲವೂ ಇದೆ ಅಂತ ಹೇಳಿ, ಗಂಡು ಹೆಣ್ಣು ಎಲ್ಲವನ್ನೂ ಸೃಷ್ಟಿ ಮಾಡ್ಬಿಟ್ಟಿದ್ದಾನೆ. ಹಾಗಾಗಿ ಆರಾಮಾಗಿರಿ ಅಂತ. ನೋಡಿ, ನಮ್ಮ ಪೂರ್ವಜರು ಹೇಗೆ ಯೋಚನೆ ಮಾಡಿದ್ರು ಅಂತ ಅಂದ್ರೆ, ಈ ಚಿಂತನೆ, ಈ ಸೃಷ್ಟಿ ಯಾಕೆ ಚಿಂತನೆ ಮಾಡಬೇಕು ಅಂತಂದ್ರೆ, ಈ ಸೃಷ್ಟಿ ನಾವು ಹುಟ್ಟಿ ಬಂದಾಗ ಹೇಗಿತ್ತು ಅದಕ್ಕಿಂತ ಉತ್ತಮವಾಗಿ ಇನ್ನೂ ಚೆನ್ನಾಗಿ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋಗುವಂತಹ ವ್ಯವಸ್ಥೆಯನ್ನ ನಾವು ಮಾಡ್ಕೊಂಡಿರ್ಬೇಕು ಅಂತ. ಯಾಕೆಂದ್ರೆ ಅವರೂ ಬದುಕ್ಬೇಕಲ್ಲ. ಹಾಗಾಗಿ ಅದನ್ನ ಏನ್ ಮಾಡಿದ್ರು, ನಮ್ಮ ನಿತ್ಯ ಕರ್ಮಾನುಷ್ಠಾನದಲ್ಲಿ ಅದನ್ನ ಅಳವಡಿಸ್ಕೊಂಡಿದ್ರು. ಸಂಧ್ಯಾವನ್ನೇ ಮಾಡ್ತಾರೆ, ಬೆಳಗ್ಗೆ ಹೊತ್ತು ಸಾಯಂಕಾಲದ ಹೊತ್ತು. ಅವಾಗ ಒಂದಷ್ಟು ಮಂತ್ರವನ್ನು ಹೇಳ್ತಾರೆ. ಓಂ ಮೃತಂಚ ಸತ್ಯಂಚ ಅಭಿದ್ದ ತಪಸೋದ್ಯಜಾಯತ ತಥೋ ರಾತ್ರ ಜಾಯತ ತತ ಸಮುದ್ರೋ ಅರ್ಣವಃ ಸಮುದ್ರಾದರ್ಣವಾದದಿ ಸಂವತ್ಸರೋ ಅಜಾಯತ ಅಹೋರಾತ್ರಾಣಿ ವಿಶ್ವಸ್ಯ ಮಿಷತೋ ವಶಿ ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಮ ಕಲ್ಪಯತ್ ದಿವಿಂಚ ಪೃಥಿವೀಂಚ ಅಂತರಿಕ್ಷಮಥೋ ಸ್ವಹ ಅಂತ. ಏನು ಅಂತಂದ್ರೆ, ಪುರುಷ ಸೂಕ್ತ ಅಂತ ಅಲ್ಲಿ ಹೇಳಿದೆ. ಪುರುಷ ಸೂಕ್ತದಲ್ಲಿ ಆ ಭಗವಂತನನ್ನ ವಿಶ್ವ ವಿರಾಟ್ ಪುರುಷ ಅಂತ ಅನ್ನುವಂತಹ ಕಲ್ಪನೆಯನ್ನ ಮಾಡಿ, ಸಹಸ್ರ ಕಣ್ಣುಗಳು, ಸಹಸ್ರ ಬಾಹು, ಆತರ ಎಲ್ಲ ಮಾಡ್ಕೊಂಡ್ರು. ಆದ್ರೂ 10 ಇಂಚ್ ಎತ್ತರ ಇರ್ತಾನೆ ಅಂತ. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಈ ಮಂತ್ರದಲ್ಲಿ ಅಂತಂದ್ರೆ, ನಾನು ಸತ್ಯವನ್ನ ಹೇಳ್ತಾ ಇದ್ದೀನಿ, ಋತಂಚ ಸತ್ಯಂಚ ಬೀದ್ದ ತಪಸೋದ್ಯಾಜಾಯ್ತ ಅಂದ್ರೆ, ಅಂತಹ ಒಬ್ಬ ಭಗವಂತ ಸೃಷ್ಟಿಕರ್ತ, ಅವನು ಜೀವಾತ್ಮರಿಗೋಸ್ಕರ ಈ ಒಂದು ಪೃಥ್ವಿಯನ್ನ ಸೃಷ್ಟಿ ಮಾಡ್ದ. ಜಡ ವಸ್ತುವನ್ನು ಉಪಯೋಗಿಸ್ಕೊಂಡು ದ್ಯೂಲೋಕ ಅಂತ ಮಾಡಿದ. ದ್ಯೂಲೋಕ ಅಂದ್ರೆ ಬೆಳಕಿನ ಲೋಕ, ಆಕಾಶ. ಅಂದ್ರೆ ಇದೆಲ್ಲ ಪಂಚಭೂತಗಳಿಂದ ಒಂದೊಂದಾಗಿ ವ್ಯಕ್ತವಾಯ್ತಾ ಹೋಯ್ತು. ಸಮುದ್ರ ಧರ್ಣವಾದಿದೆ, ಸಂವತ್ಸರೋ ಅಜಾಯತ ಅಹೋ ರಾತ್ರಾಣಿ, ಎಲ್ಲವುದು ಒಂದಾದ್ಮೇಲೆ ಒಂದು ಬಂತು ಅಂತ. ಅಂದ್ರೆ ರಾತ್ರಿ ಹಗಲು ಇದೆಲ್ಲವುದು ಬಂತು ಅಂತ. ಯಾವ್ದಾದ್ಮೇಲೆ ಯಾವ್ದು ಬಂತು ಅಂತ ಪ್ರಶ್ನೆ ಕೇಳ್ಬೇಡಿ. ಒಟ್ಟನಲ್ಲಿ ಅದಾಯ್ತು. ಇದು ಊಹೆ ಅಲ್ವಾ. ಆದ್ರೆ ಇಷ್ಟನ್ನ ಮಾಡಿ ಭಗವಂತ ನಿರ್ವಹಣೆ ಮಾಡ್ತಾ ಇದ್ದಾನಲ್ಲ. ಆ ಸೂರ್ಯ ಮಂಡಲದಲ್ಲಿ ಇರುವಂತಹ ಗ್ರಹ ತಾರೆ ನಕ್ಷತ್ರಗಳು ಎಲ್ಲವೂ ಕೂಡ ಒಂದು ಪಥದಲ್ಲಿ, ನಿರ್ದಿಷ್ಟ ಒಂದು ವೇಗದಲ್ಲಿ ಸರಿಯಾಗಿ ಸುತ್ತುತ್ತಾ ಇದೆ. ಇಲ್ಲಪ್ಪ ಇವತ್ತು ನನಗೆ ರಜಾ, ಭಾನುವಾರ, ಇವತ್ತು ನ್ಯಾಷನಲ್ ಹಾಲಿಡೇ ಅಂತ ಯಾರು ರಜಾ ತಗೊಂಡಿದಾರ?
ಅಕಸ್ಮಾತ್ ಇದೇ ದಾರಿನಲ್ಲಿ ಹೋಗಿ ಬೇಜಾರಾಯ್ತು ಅಂತ ಎಲ್ಲೆಲ್ಲೋ ಹೋದ್ರೆ ಡಿಕ್ಕಿ ಹೊಡೆದು ಈ ಪ್ರಪಂಚವೇ ಇರೋದಿಲ್ಲ. ಆದ್ರೂ ಕೂಡ ಹೇಗೆ ಸೃಷ್ಟಿ ಮಾಡಿದ್ದನ್ನು ಹೇಳಿದ ಇದನ್ನೆಲ್ಲ ಪ್ರತಿನಿತ್ಯ ನಾವು ಈ ಮಂತ್ರ ಹೇಳುವಾಗ ಜ್ಞಾಪಕ ಮಾಡ್ಕೋತೀವಿ. ಅಂದ್ರೆ ಪ್ರಳಯ ಅನ್ನೋದು ಒಂದು ಇದೆ ಅಂತ ಊಹೆ ಇದ್ರೂ ಕೂಡ ಮತ್ತೆ ಸೃಷ್ಟಿಯನ್ನ ಮತ್ತೆ ಭಗವಂತ ಮಾಡ್ತಾನೆ ಅಂತ. ಸೂರ್ಯ ಚಂದ್ರಮಸೌ ಧಾತ ಯಥಾ ಪೂರ್ವಂ ಅಕಲ್ಪಯತ್, ಮುಂಚೆ ಹೇಗಿತ್ತು ಹಾಗೆ ಮತ್ತೆ ಅಂತ. ಹೀಗಾಗ್ಬೇಕಾಯ್ತು ಅಂತಂದ್ರೆ ಪ್ರಪಂಚನ ಅರಳಬೇಕು, ಆಕುಂಚನ ಮೊಗ್ಗಾಗ್ಬೇಕಲ್ವಾ. ಅದಕ್ಕೆ ಡಿ ವಿ ಜಿಯವರು ಕಮಲ ಉದಯದೊಳರಳಿ ಸಂಜೆಯಲ್ಲಿ ಮುಗುಳ್ದಂತು ಪ್ರಪಂಚನ ಆಕುಂಚನ ಆವರ್ತನ ಕ್ರಮವೇ ವಿಶ್ವಚರಿತ್ರೆ ಅಂತಂದ್ರು. ಅವಾಗ ಏನಾಗುತ್ತೆ, ಆದಿ ದಿವಸ ಅದಾವುದೆಂದು ಮಿಹ ಜಗಕ್ಕೆ ಅನ್ನೋದಕ್ಕೆಲ್ಲ ಉತ್ತರ ಸಿಗುತ್ತೆ ನಮ್ಗೆ. ಆವುದು ಇರುವಿಕೆಗೆ ಆದಿ, ಸೃಷ್ಟಿಯ ಮೊದಲು ಅಂತ ಈ ಪ್ರಶ್ನೆಗಳನ್ನೆಲ್ಲ ಕೇಳ್ಕೊಂಡ್ರಲ್ಲ, ಅದಕ್ಕೆಲ್ಲ ಉತ್ತರ ಸಿಕ್ಕಂಗಾಗತ್ತೆ. ಈ ರೀತಿಯಲ್ಲಿ ಪ್ರಪಂಚದ ಉಗಮವನ್ನ ಮಾಡಿ, ಸೃಷ್ಟಿಯನ್ನ ಮಾಡಿ, ನಿರ್ವಹಣೆಯನ್ನು ಕೂಡ ಭಗವಂತ ಮಾಡ್ತಾ ಇದ್ದಾನೆ. ಅಂದ್ರೆ ಯಾವ ತರಹ ಸೂತ್ರಗಳನ್ನ ಅಳವಡಿಸಿದಾನೆ ಅಂತಂದ್ರೆ, ಹಳಿ ಮೇಲೆ ರೈಲನ್ನ ಬಿಟ್ಟ ಹಾಗೆ ತನಗೆ ತಾನೇ ಎಲ್ಲವೂ ಆಗುತ್ತೆ. ಮಾನವ ತನ್ನ ಅನುಕೂಲಕ್ಕೆ ಬೇಕಾದಂತೆ ಬೆಟ್ಟ ಆಗದ, ನೆಲಸಮ ಮಾಡ್ದ, ಪಾತಾಳಕ್ಕೆ ಇಳ್ದ, ಬೋರ್ವೆಲ್ ತೋಡ್ದ, ಏನೇನೋ ಮಾಡ್ದ, ಖನಿಜವನ್ನೆಲ್ಲ ತೆಗೆದ. ಆದ್ರೂ ಕೂಡ ಸಮತೋಲನವನ್ನು ಕಾಪಾಡ್ಕೋಬೇಕಲ್ಲ, ಅದಕ್ಕೆ ಭಗವಂತ ಸುನಾಮಿನೋ ಭೂಕಂಪನೋ ಏನೋ ಮಾಡಿ ಸರಿ ಮಾಡ್ಬಿಡ್ತಾನೆ. ಅದೊಂದು ವ್ಯವಸ್ಥೆ ಅದು. ಆ ತರಹದಲ್ಲಿ ತನಗೆ ತಾನೇ ಸೃಷ್ಟಿ. ನೋಡಿ, ಈಗ ಯಾವುದೋ ಒಂದು ಬೀಜ ಬಿತ್ತುತ್ತೀವಪ್ಪ, ಗಿಡ ಆಗತ್ತೆ, ಮರವಾಗತ್ತೆ, ಹಣ್ಣು ಕೊಡುತ್ತೆ, ಎಲ್ಲಾವುದು ಆಗತ್ತೆ, ಆಮೇಲೆ ಸಾಯತ್ತೆ, ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ನಮ್ಮ ದೇಹವೂ ಹಾಗೇನೆ ತಾನೆ, ಪಂಚಭೂತಗಳಲ್ಲಿ ಲೀನವಾಯಿತು ಅಂತ. ಯಾವ ಅಂಶ ಯಾವ್ದಾಯ್ತು ನಮ್ಮ ದೇಹದಲ್ಲಿ ಹುಡುಕಿದ್ರೆ ಪೊಟ್ಯಾಷಿಯಮ್, ಕ್ಯಾಲ್ಸಿಯಮ್, ಸೋಡಿಯಂ ಎಲ್ಲವುದು ಸಿಗುತ್ತಲ್ಲ, ಐರನ್ ಕೂಡ ಸಿಗುತ್ತಲ್ಲ. ಅಂದ್ರೆ ಇವೆಲ್ಲ ಅಂಶಗಳಿಂದಾಗಿ ರಕ್ತ ಪರೀಕ್ಷೆ ಮಾಡಿದ್ರೆ ಅದು ಎಷ್ಟು ತರಹದ ವಸ್ತುಗಳು ನಮ್ಗೆ ಸಿಗುತ್ತೋ ಏನೋ. ಇರ್ಲಿ, ಅಂದ್ರೆ ಇಂತಹ ಒಂದು ಅಗಾಧವಾದಂತಹ ಸೃಷ್ಟಿಯನ್ನ, ಬ್ರಹ್ಮಾಂಡವನ್ನ, ಪ್ರಪಂಚವನ್ನ ಭಗವಂತ ಸೃಷ್ಟಿ ಮಾಡಿದಾನೆ. ನಾವ್ ಯಾಕೆ ತಲೆ ಕೆಡ್ಸ್ಕೋಬೇಕು? ಸುಮ್ನೆ ಇದ್ದು ಹೋದ್ರಾಯ್ತು ಅಂತ ಅನ್ನೋಂಗಿರುತ್ತೆ. ಆದ್ರೆ ನಾವು ಸುಖವಾಗಿ ಜೀವಿಸ್ಕೋಬೇಕಾಯ್ತು ಅಂತಂದ್ರೆ ನೀರಿನ ಶಕ್ತಿಯನ್ನ ಬಳಸ್ಕೊಂಡು, ವಿದ್ಯುತ್ ಅನ್ನ ಬಳಸ್ಕೊಂಡು, ಈಗ ನಾವು ಇವಾಗ ರಾತ್ರಿ ಹೊತ್ತಲ್ಲೂ ಬೆಳಕನ್ನ ಕಾಣ್ತಾ ಇಲ್ವಾ, ಇಂತಹದ್ದನ್ನೆಲ್ಲ ಕಂಡುಕೊಂಡಿಲ್ವಾ ನಾವು? ಅನೇಕ ಲೋಹಗಳನ್ನ ಅದಿರಿನ ರೂಪದಲ್ಲಿ ಇದ್ದದನ್ನ ಉಪಯೋಗಿಸ್ಕೊಂಡು ಪಾತ್ರೆ ಪರಟೆ ಅದನ್ನೆಲ್ಲ ಮಾಡ್ಕೊಂಡು ನಾವು ಉಪಯೋಗಿಸ್ಕೋತಾ ಇಲ್ವಾ? ಕೊಡಕ್ ಮಣ್ಣನ್ನಾದ್ರೂ ಬಿಟ್ಟಿದೀವ, ಆ ಮಣ್ಣಿನ ಪಾತ್ರೆಗಳನ್ನು ಮಾಡ್ಕೋತಿಲ್ವಾ? ಅಂದ್ರೆ ಹೀಗೆ ನಾನಾ ತರಹದಲ್ಲಿ ಸೃಷ್ಟಿಯನ್ನ ಉಪಯೋಗಿಸ್ಕೋತಾ ಇದ್ದಾನೆ. ಇದಕ್ಕೆಲ್ಲ ಸೂತ್ರಗಳು ಬೇಕಾಗತ್ತಲ್ವಾ ಅಂತ. ಹಾಗಾಯ್ತು ಅಂತಂದ್ರೆ ಒಂದು ಕಥೆಯನ್ನು ಕೇಳ್ಬಿಡೋಣ, ಉತ್ತರ ಸಿಗದ ಪ್ರಶ್ನೆ ಅಂತ ಹೇಳಿ ಅಂತ. ರಾಮು ಶಾಮು ಅಂತ ಇಟ್ಕೊಳ್ಳೋಣಂತೆ, ಇಬ್ರು ಸ್ನೇಹಿತರು ಮಾತಾಡ್ಕೋತಿದ್ರು ಅಂತ ಅನ್ಕೊಳ್ಳೋಣಂತೆ. ರಾಮು ಹೇಳ್ದ, ಅವನ್ಗೊಂದು ಇಂಟರ್ವ್ಯೂಗೆ ಬಂದಿತ್ತು ಸಂದರ್ಶನಕ್ಕೆ. ಅವನು ಹೇಳ್ದ ಶಾಮುಗೆ, ಲಿಖಿತ ಪರೀಕ್ಷೆ ಆದ್ರೆ ಹೇಗೋ ನಡೆದು ಹೋಗುತ್ತಪ್ಪ, ಅಲ್ಲಿ ಯಾರು ಮೇಲ್ ನೋಡೋರು ಕೂತಿರೋದಿಲ್ಲ, ಅಲ್ಲಿ ಉತ್ತರಗಳನ್ನ ತನಗೆ ತೋಚದಂತೆ ಬರದತ್ಲ ಮುಗಿಸ್ಬಿಟ್ಟು ಕೊಟ್ಟು ಹೋಗ್ಬಿಡ್ಬೋದು. ಈ ಸಂದರ್ಶನ ಅನ್ನೋದು ತುಂಬಾ ತಲೆನೋವಪ್ಪ. ಒಂದ್ 5-6 ಜನ ಕೂತಿರ್ತಾರೆ, ಏನೇನೋ ಪ್ರಶ್ನೆಗಳನ್ನ ಕೇಳ್ತಾರೆ, ತಮಗ ಉತ್ತರ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳನ್ನ ಕೇಳ್ತಾರೆ. ಕೆಲವರಂತೂ ತಮ್ಮ ಬೌದ್ಧಿಕ ಶಕ್ತಿಯನ್ನ ಪ್ರದರ್ಶನ ಮಾಡೋದಕ್ಕೋಸ್ಕರ ಕಷ್ಟವಾದ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಲ್ಲದೆ ಅಕಸ್ಮಾತ್ ಏನಾದ್ರೂ ಈ ಹುಡುಗ ಉತ್ತರವನ್ನು ಹೇಳ್ಬಿಟ್ರೆ ತಮಗ್ ಗೊತ್ತಿಲ್ಲದೆ ಇರೋ ಪ್ರಶ್ನೆಗೆ ಉತ್ತರ ಸಿಕ್ತು ಅಂತ. ಅದಲ್ಲದೇನೆ ಅವ್ರೇನ್ ಉತ್ತರ ಹೇಳ್ಬೇಕಾಗಿಲ್ವಲ್ಲ, ಈ ಹುಡುಗ ಉತ್ತರ ಹೇಳ್ಬೇಕು, ಸರಿಯೋ ತಪ್ಪು ಅಂತ ಉಳಿದವ್ರಿಗೂ ಗೊತ್ತಾಗಲ್ಲ. ಈ ತರದ್ದೆಲ್ಲ ಕಷ್ಟಗಳಿರುತ್ತೆ ಅಂತ ಹೇಳಿದ್ದ. ಅವಾಗ ತನ್ನ ಕಷ್ಟವನ್ನು ಹೇಳ್ಕೊಂಡಾಗ ಶ್ಯಾಮ್ ಹೇಳ್ದ, ನೋಡಯ್ಯ ರಾಮು, ನೀನು ಧೈರ್ಯವಾಗಿ ನೀನು ಸಂದರ್ಶನಕ್ಕೆ ಹೋಗು. ಒಟ್ಟಿನಲ್ಲಿ ಮೌನವಾಗಿರ್ಬೇಡ, ಹೆದರಬೇಡ, ಏನನ್ನುತ್ತೋ ಏನ್ ಅನ್ಸುತ್ತೋ ಅದನ್ನ ಥಟ್ ಅಂತ ಹೇಳ್ಬಿಡು. ಈಗ ದೂರದರ್ಶನದಲ್ಲಿ ಬರ್ತೀಯಲ್ಲ, ಥಟ್ ಅಂತ ಹೇಳಿ ಅಂತ ನಾ ಸೋಮೇಶ್ವರ ಅದ್ ಮಾಡ್ತಾರಲ್ಲ, ಆ ತರ ಥಟ್ ಅಂತ ಹೇಳ್ಬಿಡು ಅಂತ. ಸರಿ ಆಯ್ತು, ಸಂದರ್ಶನಕ್ಕೆ ಹೋದ. ಅಲ್ಲಿ ಒಬ್ರು ಪ್ರಶ್ನೆಯನ್ನು ಕೇಳಿದ್ರು, ಅತ್ಯಂತ ಕಷ್ಟವಾದ ಪ್ರಶ್ನೆ. ಅದೇ ಈ ಸೃಷ್ಟಿ ಹೇಗಾಯ್ತು, ಸೃಷ್ಟಿ ಉಗಮ ಯಾವತ್ತಾಯ್ತು ಅಂತ ಈ ತರದೇ ಯಾವುದೋ ಒಂದು ಪ್ರಶ್ನೆ ಕೇಳಿದ್ರು. ರಾಮು ಒಂದ್ ಸ್ವಲ್ಪನೂ ಹೆದರಲೇ ಇಲ್ಲ. ಆತ್ಮವಿಶ್ವಾಸವನ್ನೆಲ್ಲ ಒಟ್ಟುಗೂಡಿಸಿ ಧೈರ್ಯದಿಂದ, ಸರ್ ನನಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆ, ಆದ್ರೆ ಈ ಕ್ಷಣದಲ್ಲಿ ಜ್ಞಾಪಕ ಬರ್ತಾ ಇಲ್ಲ ಅಷ್ಟೇ, ಕ್ಷಮಿಸಿ ಅಂತಂದ. ಆಗ ಆ ಪ್ರಶ್ನೆ ಕೇಳಿದ ಮನುಷ್ಯ, ಎಂತಹ ದುರಂತಯ್ಯ, ನನ್ನ ಪ್ರಶ್ನೆಗೆ ಉತ್ತರವನ್ನೇ ಇದುವರ ತನಕ ಯಾರು ಕಂಡ್ಕೊಂಡಿಲ್ಲ, ಯಾವ ವಿಜ್ಞಾನಿಗೂ ಆಗಿಲ್ಲ, ಅಂತಹದ್ರಲ್ಲಿ ಇನ್ನೂ ಪ್ರಯತ್ನ ಮಾಡ್ತೀಯಾರೆ, ನೀನ್ ನನ್ಗೆ ಗೊತ್ತು, ಜ್ಞಾಪಕ ಇಲ್ಲ ಈಗ ಅಂತ ಹೇಳ್ತೀಯಲ್ಲ, ನಿನಗ್ ಜ್ಞಾಪಕ ಬಂದಾಗ ಬಂದ್ ಹೇಳು, ನಿನ್ನಿಂದ ದೊಡ್ಡ ಉಪಕಾರ ಆದೀತು ಅಂತ ಹೇಳಿ ಅಂತ ಅವನನ್ನು ಸೆಲೆಕ್ಟ್ ಮಾಡಿದ್ರು. ಅಂದ್ರೆ ಒಂಥರ ಸಮಾಧಾನ ಆಯ್ತು. ನೀತಿ ನಿರ್ಣಯ ಏನು? ಕೊನೆಗೆ ಪ್ರಶ್ನೆ ಕೇಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ವಾಸ್ತವ ಅಂತಾನು ಕೂಡ ಅನ್ಸತ್ತೆ, ಆದ್ರೆ ಉತ್ತರ ಹೇಳೋದಕ್ಕೆ ತಿಣಕಬೇಕಾಗತ್ತೆ. ಏನೇ ಉತ್ತರ ಹೇಳಿದ್ರು ಆಧಾರ ಇಲ್ಲದೆ ಇದ್ರೆ ಸಮಾಧಾನ ಆಗಲ್ಲ. ಈಗ ಹಗಲು ರಾತ್ರಿ ಯಾಕಾಗತ್ತೆ, ಹುಟ್ಟು ಸಾವು ಯಾಕಿದೆ, ಮಳೆ ಮೋಡ ನೀರು ಇವುಗಳ ಚಕ್ರ ಯಾಕಿದೆ, ಚಂದ್ರ ಕ್ಷೀಣಿಸ್ತಾನೆ ಮತ್ತು ದುಂಡಗಾಗ್ತಾನೆ,
ಈ ಸೃಷ್ಟಿಯಲ್ಲಿ ಪ್ರತ್ಯಕ್ಷ ಅಪ್ರತ್ಯಕ್ಷ ಘಟನೆಗಳು ಎಷ್ಟೋ ಉದಾಹರಣೆಗಳನ್ನ ನಾವು ಕೊಡ್ಬೋದು. ಆದ್ರೂ ಕೂಡ ನಾಸದೀಯ ಸೂಕ್ತ ಅಂತ ಅನ್ನೋದು ಒಂದು ತರ ಹತ್ರದಲ್ಲಿದೆ. ಆ ನಾಸದೀಯ ಸೂಕ್ತವನ್ನ ಹೇಳುವಂತಹ ಒಂದು ಪುಸ್ತಕ ಇದೆ, ಸೃಷ್ಟಿ ಹೇಗೆ, ಯಾರಿಗಾಗಿ, ಯಾಕಾಗಿ ಅಂತ ಹೇಳಿ ಅಂತ. ಈ ಮೈತ್ರಿ ಸಂಪ್ರತಿಷ್ಠಾನ ಅಂತ ಒಂದು 16 ಪೇಜ್ ಇದೆ. ಇದು ಸಿಗುತ್ತೆ ನ್ಯಾಷನಲ್ ಇದಕ್ಕೆ BMS ಕಾಲೇಜ್ ಹಿಂಭಾಗದಲ್ಲಿ ಒಂದು ಮನೆ ಇದೆ, ಅಡ್ರೆಸ್ ಅಥವಾ ನನಗೆ ಕೇಳಿ ನಾನು ತಂದ್ಕೊಡ್ತೀನಿ. ಹಾಗಾಗಿ ಈ ಸೃಷ್ಟಿಯ ರಹಸ್ಯ ಇದು ಹೇಗಾಗಿದೆ ಅಂತ ಅನ್ನೋದ್ರ ಬಗ್ಗೆ ಒಂದ್ ಸ್ವಲ್ಪ ಇಟ್ಕೊಂಡ್ರೆ ನಮ್ಮ ಮುಂದಿನ ಜನಾಂಗ ತುಂಬಾ ಚೆನ್ನಾಗಿ ಜೀವಿಸಬಹುದು. ಈ ಸೃಷ್ಟಿಯನ್ನ ನಾವು ಉಳಿಸಿ ಬೆಳೆಸಿ ಮುಂದಿನ ಜನಾಂಗಕ್ಕೆ ಕೊಟ್ಟು ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಹಾಗಾಗಿ ಇಷ್ಟೊಂದು ತಲೆ ಕೆಡಿಸ್ಕೋಬೇಕು. ಇರಬಹುದು ಚಿರಕಾಲ ಚಿಂತಿಸಿ ಬೊಮ್ಮ ದುಡಿದು ನಿರವಿಸಿ ಅವಿಚಿತ್ರ ಮರ್ತ್ಯ ನರನು ಅರಿತಿನೆನ್ನ ಒಂತಾಗೆ ಕೃತಿ ಕೌಶಲದ ಹಿರಿಮೆಗದ ಕುಂದಲ್ತೆ ಮಂಕುತಿಮ್ಮ ಅಂತ ಭಗವಂತ ಪೇಟೆಂಟ್ ಇಟ್ಕೊಂಡಿದ್ದಾನೆ. ಅದನ್ನ ಭೇದಿಸಿ ನಮ್ಮ ಸುಖ ಜೀವನವನ್ನ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತೇನೆ. ಧನ್ಯವಾದ ಹಾಗೂ ನಮಸ್ಕಾರ.